ಬ್ರಹ್ಮಾಂಡ ಕೋಟ್ಯಾಂತರ ಸಂಖ್ಯೆಯ ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳ ಅದ್ಭುತ ಲೋಕ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಷ್ಟೇ ಅಲ್ಲ, ಮಾನವ ಮೆದುಳಿಗೆ ಇದುವರೆಗೂ ಅರ್ಥವಾಗದ, ಊಹೆಗೂ ಕೂಡ ಸಿಗದೆ ಇರುವಂತಹ ರಹಸ್ಯ ಕೂಡ. ಇಷ್ಟಕ್ಕೂ ಇಷ್ಟು ದೊಡ್ಡ ಈ ವಿಶ್ವ, ಅದರಲ್ಲಿ ತೇಲಾಡುತ್ತಿರೋ ಗ್ಯಾಲಕ್ಸಿಗಳು, ಅವುಗಳಲ್ಲಿರುವಂತಹ ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು ಹೇಗೆ ರೂಪುಗೊಂಡವು, ದಿನನಿತ್ಯ ನಾವು ಉಪಯೋಗಿಸೋ ಖನಿಜಗಳು ಹೇಗೆ ಬಂದವು, ಲಕ್ಷಾಂತರ ಕೋಟಿ ಚರಿತ್ರೆ ಇರುವಂತಹ ಈ ಭಯಂಕರವಾದ ಕತ್ತಲಿನ ಪ್ರಪಂಚ ಹೇಗೆ ಉದ್ಭವವಾಯಿತು, ಉದ್ಭವವಾದ ನಂತರ ಅದರಲ್ಲಿ ನಕ್ಷತ್ರ ಗ್ರಹಗಳು ಹೇಗೆ ರೂಪುಗೊಂಡವು, ಈ ಭಯಂಕರವಾದ ಕತ್ತಲಿನ ಪ್ರಪಂಚ ಎಲ್ಲಿಯವರೆಗೆ ವಿಸ್ತರಿಸಿದೆ ಅನ್ನೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಾನೆ ಸುಮಾರು 79 ಕೋಟಿ ರೂಪಾಯಿಗಳನ್ನ ನಮ್ಮ ವಿಜ್ಞಾನಿಗಳು ಖರ್ಚು ಮಾಡಿ ಡಿಸೆಂಬರ್ 25, 2021ರಲ್ಲಿ ಲಾಂಚ್ ಮಾಡಿದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಗೈಸ್, ಈ ಭಯಂಕರವಾದ ಕತ್ತಲಿನ ಅಂತರಿಕ್ಷದಲ್ಲಿ ಮಾನವ ನೋಡಿದ ಅನಂತ ಕೋಟ್ಯಾಂತರ ನಕ್ಷತ್ರಗಳು, ಅವುಗಳಿಗೆ ಜನ್ಮ ಕೊಡೋ ಗ್ಯಾಲಕ್ಸಿಗಳು, ಅವುಗಳನ್ನ ತಯಾರಿಸುವ ವರ್ಣರಂಜಿತ ಧೂಳಿನ ಮೋಡಗಳು. ಸೊ ಇದನ್ನ ನೋಡೋದಿಕ್ಕೆ ಮಾನವ ಎಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದರೂ ಕೂಡ ತಪ್ಪಿಲ್ಲವೇನೋ ಅನ್ಸುತ್ತೆ. ಅದಕ್ಕೆ ಫೈನಲ್ ಆಗಿ ಕೆಲವು ನೂರಾರು ಜನ ಖಗೋಳ ವಿಜ್ಞಾನಿಗಳು, ಟೆಕ್ನಿಷಿಯನ್ಗಳು ತುಂಬಾ ಕಷ್ಟಪಟ್ಟು ನಿರ್ಮಿಸಿದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಫೈನಲ್ ಆಗಿ 5 ಚಿತ್ರಗಳನ್ನ ಕ್ಯಾಪ್ಚರ್ ಮಾಡಿ ಭೂಮಿ ಮೇಲಿರೋ ನಮ್ಮ ವಿಜ್ಞಾನಿಗಳಿಗೆ ಒದಗಿಸಿತು. ಅಂಡ್ ಆ ಇಮೇಜಸ್ ಅನ್ನ ರೀಸೆಂಟ್ ಆಗಿ ನಾಸಾ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿತು. ಸೊ ಆ ಒಂದೊಂದು ಇಮೇಜಿನ ಬಗ್ಗೆ ಈಗ ನೋಡೋಣ ಬನ್ನಿ. ಗೈಸ್, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದ ಮೊದಲ ಚಿತ್ರ ಸ್ಮ್ಯಾಕ್ಸ್ 0723 ಅನ್ನೋ ಗ್ಯಾಲಕ್ಸಿ ಕ್ಲಸ್ಟರ್. ಈ ಇಮೇಜಿನ ಬಗ್ಗೆ ಮಾತಾಡ್ಕೋಬೇಕು ಅಂದ್ರೆ ಮೊದಲು ನಾವು ಡೀಪ್ ಫೀಲ್ಡಿನ ಬಗ್ಗೆ ಮಾತಾಡ್ಕೋಬೇಕು. ಗೈಸ್, ಭೂಮಿ ಮೇಲೆ ನಮ್ಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅನ್ನೋ ಡೈರೆಕ್ಷನ್ಸ್ ಇರುತ್ತೆ. ಆದ್ರೆ ಅಂತರಿಕ್ಷದಲ್ಲಿ ಎಲ್ಲಿ ನೋಡಿದರೂ ಕೂಡ ಒಂದೇ ರೀತಿ ಇರುತ್ತೆ. ಅಂದ್ರೆ 360 ಡಿಗ್ರೀಸ್ ನಲ್ಲೂ ಕೂಡ ಪೂರ್ತಿಯಾಗಿ ನಕ್ಷತ್ರಗಳು, ಗ್ಯಾಲಕ್ಸಿಗಳಿಂದ ಮಧ್ಯದಲ್ಲಿ ಕತ್ತಲಿಂದ ತುಂಬೋಗಿರುತ್ತೆ. ಆದ್ರೆ ಅಂತಹ ಅಂತರಿಕ್ಷದಲ್ಲಿ ಕೇವಲ ಒಂದೇ ಪಾರ್ಟ್ ಅನ್ನ, ಅಂದ್ರೆ ಸ್ಪೇಸ್ ಅಲ್ಲಿ ತುಂಬಾ ಕಡಿಮೆ ಪ್ರದೇಶದಲ್ಲಿ ನಮ್ಮ ಟೆಲಿಸ್ಕೋಪ್ ಇಂದ ನೋಡಿದರೆ ನಾವು ಆ ಚಿಕ್ಕ ಪಾರ್ಟ್ ಅಲ್ಲಿ ಎಷ್ಟು ಕೋಟ್ಯಾಂತರ ಲೈಟ್ ಇಯರ್ಸ್ ದೂರ ಆದ್ರೂ ಕೂಡ ನೋಡಬಹುದು. ಯಾಕಂದ್ರೆ ಈ ಬ್ರಹ್ಮಾಂಡ ಅನ್ನೋದು ನಮ್ಮ ಭೂಮಿಯ ರೀತಿ ಗೋಳಾಕಾರದಲ್ಲಿದ್ರೆ ಕೇವಲ ಸ್ವಲ್ಪ ದೂರದವರೆಗೆ ಮಾತ್ರ ನಾವು ನೋಡಲು ಸಾಧ್ಯ. ಆದ್ರೆ ಈ ನಮ್ಮ ಬ್ರಹ್ಮಾಂಡ ಗೋಳಾಕಾರದಲ್ಲಿದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂಡ್ ಹಾಗೆ ಗೋಳಾಕಾರದಲ್ಲಿ ಇಲ್ಲ ಅಂತ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಸೊ ಪ್ರಸ್ತುತ ನಮ್ಮ ಟೆಲಿಸ್ಕೋಪ್ ಇರೋ ಪವರ್ ಸಹಾಯದಿಂದ ನಾವು ಎಷ್ಟು ದೂರ ಬೇಕಿದ್ರೂ ಕೂಡ ನೋಡಬಹುದು. ಸೊ ಹೀಗೆ ನೋಡೋದನ್ನೇ ಡೀಪ್ ಫೀಲ್ಡ್ ಅಂತಾರೆ. ಸೊ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮೂಲಕ ತೆಗೆದ ಮೊದಲ ಡೀಪ್ ಫೀಲ್ಡ್ ಚಿತ್ರ ಇದು. ನಾರ್ಮಲ್ ಆಗಿ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಸಹಾಯದಿಂದ ಇಂತಹ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಅದಕ್ಕೆ ಕೆಲವು ವಾರಗಳ ಸಮಯ ಬೇಕಾಗುತ್ತೆ. ಆದ್ರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇಂದ ಕೇವಲ 12.5 ಗಂಟೆಗಳಲ್ಲಿ ಈ ಚಿತ್ರವನ್ನ ತೆಗೆದರು. ಆದ್ರೆ ಈ ಚಿತ್ರ ನೋಡೋದಿಕ್ಕೆ ಎಷ್ಟು ಅದ್ಭುತವಾಗಿದೆಯೋ ಅದರಲ್ಲಿ ಅಷ್ಟೇ ಮಿಸ್ಟ್ರಿಗಳಿವೆ ಅಂತ ಹೇಳಬಹುದು. ಮೊದಲಿಗೆ ಇದರಲ್ಲಿ ಕಾಣಿಸ್ತಿರೋ ಪ್ರಕಾಶಮಾನವಾದ ಲೈಟ್ಸ್ ಎಲ್ಲ ನಮ್ಮ ಓನ್ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರೋ ನಕ್ಷತ್ರಗಳೇ. ಅವು ಯಾಕೆ ಇಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಿವೆ ಅಂದ್ರೆ ಅವು ನಮ್ಮ ಟೆಲಿಸ್ಕೋಪ್ಗೆ ತುಂಬಾ ಹತ್ತಿರದಲ್ಲಿವೆ. ಅದಕ್ಕೆ ಅವುಗಳ ಲೈಟ್ ಅನ್ನ ಈ ಟೆಲಿಸ್ಕೋಪ್ ಅನ್ನೋದು ತುಂಬಾ ಹೆಚ್ಚಾಗಿ ರಿಸೀವ್ ಮಾಡಿಕೊಳ್ಳುತ್ತಿದೆ. ಅಂದ್ರೆ ಉದಾಹರಣೆಗೆ ನಮ್ಗೆ ದೂರದಲ್ಲಿರೋ ಆಬ್ಜೆಕ್ಟ್ಸ್ ಗಿಂತ ಹತ್ತಿರದಲ್ಲಿರೋ ಆಬ್ಜೆಕ್ಟ್ಸ್ ತುಂಬಾ ಪ್ರಕಾಶಮಾನವಾಗಿ ಕಾಣಿಸುತ್ತವೆ. ಸೊ ಇಲ್ಲಿ ಕೂಡ ಅದೇ ನಡೀತಿದೆ. ಅಂಡ್ ಇಲ್ಲಿ ಬೆಂಡ್ ಆದ ರೀತಿ ಕಾಣಿಸ್ತಿರೋ ಗ್ಯಾಲಕ್ಸಿ ಅನ್ನೋದು ಗ್ರಾವಿಟಿಯ ಕಾರಣದಿಂದ ಅದು ಆ ರೀತಿ ಬೆಂಡ್ ಆಗಿ ನಮ್ಗೆ ಕಾಣಿಸ್ತಿದೆ. ಆಲ್ಬರ್ಟ್ ಐನ್ಸ್ಟೈನ್ 100 ವರ್ಷಗಳ ಹಿಂದೆನೆ ಗ್ರಾವಿಟಿ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸದ ಫ್ಯಾಬ್ರಿಕ್ ನಂತಹ ಮೆಟೀರಿಯಲ್ ಆಗಿದೆ ಅಂತ ಹೇಳಿದರು. ಸೊ ಅಂತಹ ಗ್ರಾವಿಟಿ ಅನ್ನೋದು ಸ್ಪೇಸ್ ಅಲ್ಲಿರೋ ಹೆವಿ ಆಬ್ಜೆಕ್ಟ್ಸ್ ಕಾರಣದಿಂದ ಅಲ್ಲಿ ಬೆಂಡ್ ಆಗುತ್ತೆ. ಆದ್ದರಿಂದ ಅದರ ಹಿಂದೆಯಿಂದ ಬರೋ ಲೈಟ್ ಅನ್ನೋದು ಬೆಂಡ್ ಆಗಿ ಬರುತ್ತೆ ಅಂತ ಐನ್ಸ್ಟೈನ್ ಹೇಳಿದರು. ಅದು ಈಗ ನಿಜ ಆಯಿತು. ಅಂಡ್ ಇಲ್ಲಿ ಒಂದೇ ಗ್ಯಾಲಕ್ಸಿ ಅನ್ನೋದು 2 ಕಡೆ ಕಾಣಿಸ್ತಿದೆ. ಅದಕ್ಕೆ ಕಾರಣ ಗ್ರಾವಿಟಿ. ಅಂದ್ರೆ ಒಂದು ವೇಳೆ ಆ ಗ್ಯಾಲಕ್ಸಿಯಲ್ಲಿ ಏನಾದ್ರೂ ಮೇಜರ್ ಇವೆಂಟ್ ನಡೆದ್ರೆ ಅದನ್ನ ನಾವು ಟೈಮ್ ಟ್ರಾವೆಲ್ ಮಾಡಿದ ರೀತಿ 2 ಸಲ ಲೈವ್ ಅಲ್ಲಿ ನೋಡಬಹುದು. ಅಂದ್ರೆ ನಮ್ಮ ಭೂಮಿಗೆ ತುಂಬಾ ದೂರ ಹೋಗಿ ಭೂಮಿ ಮೇಲೆ ಒಂದೇ ಸಮಯದಲ್ಲಿ ಡೈನೋಸರ್ಸ್ ಅನ್ನ ಮತ್ತು ಮಾನವರ ಇವಲ್ಯೂಷನ್ ಅನ್ನ ಕೂಡ ನೋಡಬಹುದು. ಸೇಮ್ ಇದೇ ರೀತಿ ನಾವು ಕೂಡ ಆ ಗ್ಯಾಲಕ್ಸಿಯಲ್ಲಿನ ಈವೆಂಟ್ಸ್ ಅನ್ನ ನೋಡಬಹುದು. ಅಂಡ್ ಹಾಗೆ ಇಲ್ಲಿ ಕಾಣಿಸ್ತಿರೋ ರೆಡ್ ಕಲರ್ಡ್ ಗ್ಯಾಲಕ್ಸಿಗಳೆಲ್ಲ 1380 ಕೋಟಿ ವರ್ಷಗಳಷ್ಟು ಹಳೆಯ ಗ್ಯಾಲಕ್ಸಿಗಳು. ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ನಿಜವಾದ್ರೆ 1380 ಕೋಟಿ ವರ್ಷಗಳ ಹಿಂದೆ ಈ ನಮ್ಮ ಬ್ರಹ್ಮಾಂಡ ಫಾರ್ಮ್ ಆಯ್ತು. ಆದ್ದರಿಂದ ಇಲ್ಲಿ ಕಾಣಿಸ್ತಿರೋ ಗ್ಯಾಲಕ್ಸಿಗಳು ಆಲ್ಮೋಸ್ಟ್ ಯೂನಿವರ್ಸ್ ರೂಪುಗೊಂಡ ಪ್ರಾಚೀನ ಗ್ಯಾಲಕ್ಸಿಗಳು. ಜಸ್ಟ್ ಇಮ್ಯಾಜಿನ್, ಆ ಗ್ಯಾಲಕ್ಸಿಗಳಲ್ಲಿ ಅನ್ಯ ಲೋಕದ ಜೀವಿಗಳು ಇರೋ ಸಾಧ್ಯತೆಗಳಿರುತ್ತಾ? ಒಂದು ವೇಳೆ ಅವುಗಳಲ್ಲಿ ಏಲಿಯನ್ಸ್ ಇದ್ರೆ ಅವರೇ ನಮ್ಮ ಪೂರ್ವಜರಾಗಿರಬಹುದು. ಅಂಡ್ ಹಾಗೆ ಅವರಿಗೆ ನಮ್ಮ ಪುರಾಣಗಳಲ್ಲಿ ನಾವು ಊಹಿಸಿಕೊಳ್ಳೋ ಶಕ್ತಿಗಳಿದ್ರೆ ಅವರೇ ದೇವರು ಕೂಡ ಆಗಿರಬಹುದು.
ಗೈಸ್, ನಾವು ಯಾವುದನ್ನು ಕೂಡ ನಮ್ಮ ಭೂಮಿ ಮೇಲೆ ಇದ್ದು ಫಿಕ್ಸ್ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಆ ಗ್ಯಾಲಕ್ಸಿಗಳಲ್ಲಿ ಏಲಿಯನ್ಸ್ ಇದ್ರೆ ಅವರಿಗೆ ನಾವು ಕೂಡ ಅಷ್ಟೇ ದೂರದಲ್ಲಿದ್ದೀವಿ. ಸೊ ನಮ್ಮ ಬಗ್ಗೆ ಅವರಿಗೆ ಒಂದು ಥಾಟ್ ಕೂಡ ಬರದೇ ಇರಬಹುದು. ಸೊ ಇಟ್ಸ್ ಕಂಪ್ಲೀಟ್ಲಿ ಫುಲ್ ಆಫ್ ಮಿಸ್ಟ್ರಿ. ಅಂಡ್ ಅದರ ಸ್ಪೆಕ್ಟ್ರಮ್ ಅನ್ನ ನೋಡಿದರೆ ಅಲ್ಲಿ ಆಕ್ಸಿಜನ್, ಹೈಡ್ರೋಜನ್, ನಿಯಾನ್ ಇವೆ ಎಂದು ಗೊತ್ತಾಗ್ತಿದೆ. ಅಂಡ್ ಗೈಸ್, ನೆಕ್ಸ್ಟ್ ಫೋಟೋ ವಿಷಯಕ್ಕೆ ಬಂದ್ರೆ ಕರೀನಾ ನೆಬ್ಯುಲಾದ ಲೈವ್ ಫೋಟೋ ಇದು. ಅಂಡ್ ಇದು ನನಗೆ ಪರ್ಸನಲ್ ಆಗಿ ಇಷ್ಟವಾದ ಫೋಟೋ. ಯಾಕಂದ್ರೆ ಸ್ಪೇಸ್ ಅಂದ ತಕ್ಷಣ ನಮ್ಗೆ ಅದರಲ್ಲಿರೋ ಕಲರ್ಫುಲ್ ನೆಬ್ಯುಲಾಗಳೇ ನೆನಪಾಗ್ತವೆ. ಸೊ ಅಂತಹವು ನೆನಪಾದಾಗ ಆ ಕಲರ್ಫುಲ್ ನೆಬ್ಯುಲಾಗಳನ್ನ ನೋಡಿ ಬಂದ್ರೆ ಅದಕ್ಕಿಂತ ಎಪಿಕ್ ಮೂಮೆಂಟ್ ಮತ್ತೊಂದಿರೋದಿಲ್ವೇನೋ. ಸೊ ಅಂತಹದೇ ಈ ಕರೀನಾ ನೆಬ್ಯುಲಾ. ಆದ್ರೆ ಈ ಕರೀನಾ ನೆಬ್ಯುಲಾವನ್ನ ಯಾಕೆ ಕ್ಯಾಪ್ಚರ್ ಮಾಡಿದರು ಅಂದ್ರೆ ಇದು ಅನೇಕ ನಕ್ಷತ್ರಗಳಿಗೆ ಜನ್ಮವನ್ನ ಕೊಡುತ್ತಿರೋ ನೆಬ್ಯುಲಾ. ಇದರಲ್ಲಿ ಒಂದು ನಕ್ಷತ್ರದ ಜನನ ಹೇಗಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂಡ್ ಇದನ್ನ ನೋಡ್ತಿದ್ರೆ ಅದರಲ್ಲಿನ ಧೂಳಿನ ಮೋಡಗಳು ಎಷ್ಟು ದಟ್ಟವಾಗಿವೆ ಅಂತ ನಮಗ್ ಗೊತ್ತಾಗ್ತಿದೆ. ಇದಕ್ಕೂ ಮೊದಲು ಈ ದಟ್ಟವಾದ ಮೋಡಗಳಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನಾವು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ರೆ ಜೇಮ್ಸ್ ವೆಬ್ ತೆಗೆದ ಈ ಒಂದು ಫೋಟೋ ಇಂದ ಆ ನೆಬ್ಯುಲಾದಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನಮಗ್ ಗೊತ್ತಾಗ್ತಿದೆ. ಈ ಫೋಟೋ ನೋಡಿ ಅಲ್ಲಿರೋ ಧೂಳಿನ ಮೋಡಗಳು ಹೆಚ್ಚಂದ್ರೆ ನಮ್ಮ ಸೂರ್ಯನ ಸೈಜ್ ಅಲ್ಲಿ ಇರುತ್ತೇನೋ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಗೈಸ್, ನಾವು ನೋಡ್ತಿರೋ ಈ ನೆಬ್ಯುಲಾ ಸರಿಸುಮಾರು 300 ಲೈಟ್ ಇಯರ್ಸ್ ಏರಿಯಾದಲ್ಲಿ ವಿಸ್ತರಿಸಿದೆ. ಅದರಲ್ಲಿ ಕೇವಲ 1 ಲೈಟ್ ಇಯರ್ ಪ್ರಯಾಣಿಸೋದಿಕ್ಕೂ ಕೂಡ ಮಾನವ ಜಾತಿ ಎಲ್ಲ ಜನರೇಷನ್ಸ್ ಪ್ರಯಾಣಿಸಿದರೂ ಕೂಡ ಅದಕ್ಕೆ ರೀಚ್ ಆಗೋಷ್ಟ್ರಲ್ಲಿ ಹ್ಯುಮ್ಯಾನಿಟಿ ಅಂತ್ಯಗೊಳ್ಳುತ್ತೆ. ಜಸ್ಟ್ ಇಮ್ಯಾಜಿನ್, ಅಂತಹದು ಈ ಕರೀನಾ ನೆಬ್ಯುಲಾ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಒಂದು ವೇಳೆ ಅದರಲ್ಲಿ ನಾವು ಪ್ರಯಾಣಿಸಬೇಕು ಅಂದ್ರೆ ನಮ್ಗೆ ಸ್ಪೆಷಲ್ ಪವರ್ಸ್ ಇರಬೇಕು. ಇಲ್ಲ ಅಂದ್ರೆ ಅದರಲ್ಲಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಅಂಡ್ ಇದರಲ್ಲಿರೋ ಧೂಳಿನ ಮೋಡಗಳೆಲ್ಲ ನಿಜವಾಗ್ಲೂ ಎಲ್ಲಿಂದ ಬಂದಿವೆ ಅಂಡ್ ಇವು ಹೇಗೆ ಫಾರ್ಮ್ ಆಗಿವೆ ಅನ್ನೋ ಅದೆಷ್ಟೋ ಪ್ರಶ್ನೆಗಳು ಬರ್ತವೆ. ಆದ್ರೆ ನಾಸಾ ಒಂದು ನಕ್ಷತ್ರದ ಜನ್ಮ ಸ್ಥಾನವನ್ನ ಫೋಟೋ ತೆಗಿಬೇಕು ಅಂತ ಅನ್ಕೊಂಡಾಗ ಅದರ ನಂತರ ಒಂದು ನಾಶವಾಗುತ್ತಿರೋ ನಕ್ಷತ್ರವನ್ನ ಕೂಡ ವೀಕ್ಷಿಸಬೇಕು ಅಂತ ಅನ್ಕೊಳ್ತು. ಅದಕ್ಕೆ ರಿಂಗ್ ನೆಬ್ಯುಲಾ ಅನ್ನೋ ಒಂದು ನಾಶವಾಗುತ್ತಿರೋ ನಕ್ಷತ್ರದ ಫೋಟೋವನ್ನ ಕ್ಯಾಪ್ಚರ್ ಮಾಡ್ತು. ಅಂಡ್ ಈ ಫೋಟೋ ಅನ್ನೋದು ನಿಜವಾಗ್ಲೂ ಸ್ಪೆಕ್ಟಾಕ್ಯುಲರ್ ಅಂತಾನೆ ಹೇಳಬಹುದು. ಅದರಲ್ಲಿ ಕಾಣಿಸೋ ಬ್ಲೂ ಕಲರ್ ಅನ್ನೋದು ನಕ್ಷತ್ರದ ಒಳಗಿನ ಕೇಂದ್ರ ಭಾಗ. ಅದಕ್ಕೆ ಅದು ಅಷ್ಟೊಂದು ಬಿಸಿಯಾಗಿ ಹೈ ಟೆಂಪರೇಚರ್ಸ್ ಇಂದ ನೀಲಿ ಬಣ್ಣದಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತಿದೆ. ಆದ್ರೆ ಇದು ಕೇವಲ ಒಂದು ನಕ್ಷತ್ರ ಮಾತ್ರವಲ್ಲ, ಇದರಲ್ಲಿ 2 ನಕ್ಷತ್ರಗಳಿವೆ. ಅಂದ್ರೆ ಇದೊಂದು ಬೈನರಿ ಸ್ಟಾರ್ ಸಿಸ್ಟಮ್. ಆದ್ದರಿಂದ ಇಲ್ಲಿ ನಮ್ಗೆ 2 ಫೋಟೋಸ್ ಅನ್ನ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಪ್ರೋಸೆಸ್ ಮಾಡಿತು. ಒಂದು ನಕ್ಷತ್ರ ನಾಶವಾಗುವ ಸ್ಥಿತಿಯಲ್ಲಿದ್ದಾಗ ಅದರಲ್ಲಿ ಎಂತಹ ವಿಧ್ವಂಸಗಳು ನಡೆಯುತ್ತವೆ ಅಂತ ತಿಳ್ಕೊಳ್ಳೋದಿಕ್ಕೆ ಈ ನಾಶವಾಗುತ್ತಿರೋ ನಕ್ಷತ್ರ ನಮ್ಗೆ ಅದರ ರಹಸ್ಯವನ್ನ ತಿಳಿಸುತ್ತೆ. ಅಂಡ್ ನೆಕ್ಸ್ಟ್ ಇಮೇಜಿನ ಬಗ್ಗೆ ಮಾತಾಡ್ಕೊಂಡ್ರೆ, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದ ಮತ್ತೊಂದು ಚಿತ್ರ WASP 96b ಅನ್ನೋ ಎಕ್ಸೋಪ್ಲಾನೆಟ್. ಈ ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗೆ ಸುಮಾರು 1120 ಲೈಟ್ ಇಯರ್ಸ್ ದೂರದಲ್ಲಿದೆ. ಆದ್ರೆ ಈ ಎಕ್ಸೋಪ್ಲಾನೆಟ್ ಅನ್ನ ಕೇವಲ 6.4 ಗಂಟೆಗಳು ಮಾತ್ರ ಅಬ್ಸರ್ವ್ ಮಾಡಿ ಅದರಲ್ಲಿ ನೀರು ಇದೆ ಅಂತ ಕಂಡು ಹಿಡಿದರು. ಲೈಫ್ ಇರೋ ಏಲಿಯನ್ ಪ್ಲಾನೆಟ್ ಅನ್ನ ಶೀಘ್ರದಲ್ಲೇ ಕಂಡು ಹಿಡಿಯಲಿದ್ದೇವೆ ಅಂತ ಹೇಳೋದಿಕ್ಕೆ ಈ ಪ್ಲಾನೆಟಿನ ಲೈಟ್ ಸ್ಪೆಕ್ಟ್ರಮ್ ಅನ್ನ ರಿಲೀಸ್ ಮಾಡಿದರು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಖಗೋಳ ವಿಜ್ಞಾನಿಗಳು ಈ ಪ್ಲಾನೆಟಿನ ಒರಿಜಿನಲ್ ಇಮೇಜ್ ಅನ್ನ ರಿಲೀಸ್ ಮಾಡಿಲ್ಲ. ಕೇವಲ ಅದರಲ್ಲಿ ನೀರಿನ ಸ್ಯಾಂಪಲ್ಸ್ ಅನ್ನ ಮಾತ್ರ ರಿಲೀಸ್ ಮಾಡಿದ್ದಾರೆ. ಗೈಸ್, ಇಲ್ಲಿ ಕಾಣಿಸ್ತಿರೋ ಫೋಟೋದಲ್ಲಿ H2O ವನ್ನ ನಾವು ಗಮನಿಸಬಹುದು. ಆದ್ರೆ ಒಂದು ಗ್ರಹವನ್ನ ಎಷ್ಟು ಫಾಸ್ಟ್ ಆಗಿ ಅದರಲ್ಲಿರೋ ಲೈಫ್ ಅನ್ನ ಡಿಟೆಕ್ಟ್ ಮಾಡಲು ಸಾಧ್ಯ ಅಂತ ಹೇಳೋದಕ್ಕೆ ಈ ಫೋಟೋವನ್ನ ತೆಗೆದರು. ಬರಲಿರುವ ದಿನಗಳಲ್ಲಿ ನಿಜವಾದ ಏಲಿಯನ್ ಗ್ರಹದ ಚಿತ್ರವನ್ನ ಕ್ಯಾಪ್ಚರ್ ಮಾಡಲಿದ್ದೇವೆ ಅಂತ ಖಗೋಳ ವಿಜ್ಞಾನಿಗಳು ತುಂಬಾ ಬಲವಾಗಿ ಹೇಳ್ತಿದ್ದಾರೆ. ಅಂಡ್ ಗೈಸ್, ಫೈನಲ್ ಇಮೇಜ್ ಬಂದು ಸ್ಟಿಫೆನ್ಸ್ ಕ್ವಿಂಟೆಟ್ ಅನ್ನೋ ಗ್ಯಾಲಕ್ಸಿ ಗ್ರೂಪ್. ಈ ಗ್ರೂಪ್ ಅಲ್ಲಿ 5 ಗ್ಯಾಲಕ್ಸಿಗಳು ತುಂಬಾ ಕ್ಲೋಸ್ ಆಗಿ ಒಂದಕ್ಕೊಂದು ಲಾಕ್ ಆಗಿ ಒಂದರ ಸುತ್ತ ಒಂದು ಆರ್ಬಿಟ್ ಆಗ್ತಿವೆ. ಆದ್ರೆ ಅವು ಯಾಕೆ ಮತ್ತು ಹೇಗೆ ಲಾಕ್ ಆದವು ಅನ್ನೋದು ಇವತ್ತಿಗೂ ಮಿಸ್ಟ್ರಿನೇ. ಅಂಡ್ ಇದನ್ನ ಕಾಸ್ಮಿಕ್ ಡ್ಯಾನ್ಸ್ ಎಂದು ಆಸ್ಟ್ರೋನಮರ್ಸ್ ಕರೆಯುತ್ತಾರೆ. ನಿಮಗ್ ಗೊತ್ತಾ, ಈ ಒಂದು ಇಮೇಜ್ ಅನ್ನ ತೆಗೆಯಲು ಸುಮಾರು 1000 ಇಂಡಿವಿಜುವಲ್ ಫೋಟೋಸ್ ಅನ್ನ ಕಂಬೈನ್ ಮಾಡಬೇಕಾಯಿತು. ಸೊ ಇದನ್ನ ನೋಡಿ ಇದರ ವಿಸ್ತೀರ್ಣ ಎಷ್ಟಿರುತ್ತೆ ಅಂತ ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ಆದ್ರೆ ಈ ಫೋಟೋಸ್ ಎಲ್ಲ ಕೇವಲ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮೂಲಕ ಕೇವಲ ಒಂದೇ ವಾರದಲ್ಲಿ ತೆಗೆದ ಫೋಟೋಸ್. ಅಂದ್ರೆ ಇಂತಹ ಡಿಸ್ಕವರೀಸ್ ಗಳು ಪ್ರತಿ ವಾರ ತುಂಬಾ ನಡೆಯುತ್ತವೆ ಅಂತ ಆಸ್ಟ್ರೋನಮರ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ಈ ನಮ್ಮ ಯೂನಿವರ್ಸ್ ಅಲ್ಲಿ ಅದೆಷ್ಟೋ ಕೋಟ್ಯಾಂತರ ನಕ್ಷತ್ರಗಳಿವೆ. ಅಂಡ್ ಆ ನಕ್ಷತ್ರಗಳ ಸುತ್ತ ಕೆಲವು ಕೋಟ್ಯಾಂತರ ನಮ್ಮ ಭೂಮಿಯಂತಹ ಪ್ರಪಂಚಗಳು ಕೂಡ ಇವೆ. ಸೊ ಅವೆಲ್ಲವನ್ನ ಕಂಡು ಹಿಡಿದು ಆದಷ್ಟು ಬೇಗ ಅಂದ್ರೆ ಕಡಿಮೆ ಸಮಯದಲ್ಲಿ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತೋರಿಸಲಿದೆ. ಸೊ ಅತಿ ಶೀಘ್ರದಲ್ಲಿ ಏಲಿಯನ್ ಲೈಫ್ ಅನ್ನ ಕಂಡು ಹಿಡಿದು ಅವುಗಳನ್ನ ನೋಡ್ಬೇಕು ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ